ಇವತ್ತು ಫುಲ್ ಮಳೆ ಬರ್ತಾ ಇದೆ. ಮಳೆಗಾಲ ಅಲ್ಲ, ಇದು ಬೇಸಿಗೆಗಾಲನೇ. ಬಟ್ ಆದರೂ ಫುಲ್ಲು ಮಳೆ ಬರ್ತಾ ಇದೆ. ಯಾರು ನೋಡಿದ್ರೆ ಮಳೆಗಾಲ ಅನ್ಕೋತಾರೆ, ಬಟ್ ಇದು ಬೇಸಿಗೆಗಾಲ. ಬನ್ನಿ ನೀವು ನಮ್ಮ ಜೊತೆ, ಚೆನ್ನಾಗಿರುತ್ತೆ ಅಡ್ವೆಂಚರು. ಇವತ್ತು ಈ ಬೇಸಿಗೆಯಲ್ಲಿ ಒಳ್ಳೆ ಮಳೆ ಬೇರೆ ಬರ್ತಾ ಇದೆ. ನೋಡಿ ಸುತ್ತಮುತ್ತ ಫುಲ್ಲು ಸಕ್ಕತ್ತಾಗಿದೆ. ನೀರು ನೋಡಿ ಹೆಂಗೆ ಬರ್ತಾ ಇದೆ. ನನಗಂತೂ ಸೆಕೆಗೆ ಯಾವ್ದಾದ್ರು ಒಳಗೆ ಹೋಗ್ಬಿಟ್ಟು ಬೀಳೋಣ ಅಂತ ಅನಿಸ್ತಾ ಇತ್ತು. ಬಟ್ ಅಷ್ಟರಲ್ಲಿ ಒಳ್ಳೆ ಮಳೆ ಬಂತು. ಮನೇಲಿ ನೋಡಿ ಎಷ್ಟು ನಾಯಿಗಳಿದೆ ಅಪ್ಪ. ಇಲ್ಲಿ ನೋಡಿ ಬಾತುಕೋಳಿ, ಕೋಳಿ, ಇದೆಲ್ಲ ಹಬ್ಬ. ಮಳೆ ಬಂತಲ್ಲ ಹಬ್ಬ, ಸಕ್ಕತ್ತಾಗಿದೆ ನೋಡಿ ಬಾತುಕೋಳಿಗಳು. ಅದು ಕಾಣಿಸ್ತಾ ಇರೋದೇ ಗದ್ದೆ, ಇವಾಗ ಅಲ್ಲಿಗೆ ಹೋಗ್ಬೇಕು. ಅಯ್ಯೋ ಸಕ್ಕತ್ತಾಗಿದೆ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ ಗದ್ದೆ. ಇವತ್ತು ಫುಲ್ ಮಳೆ ಬರ್ತಾ ಇದೆ. ಮಳೆಗಾಲ ಅಲ್ಲ, ಇದು ಬೇಸಿಗೆಗಾಲನೇ. ಬಟ್ ಆದರೂ ಫುಲ್ಲು ಮಳೆ ಬರ್ತಾ ಇದೆ. ಏನು ಕತೆ ಮಳೆ ಅಂದರೆ ಏನೋ ಗೊತ್ತಿಲ್ಲ, ಸಡನ್ನಾಗಿ ಮಳೆಗಾಲದ ಥರ ಬರ್ತಾ ಇದೆ. ಇದು ಆ್ಯಕ್ಚುಲಿ ಒಂದು ವಾರದಿಂದ ಫುಲ್ಲು ಬಿಸಿಲಿತ್ತು, ಸೆಕೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇವತ್ತು ನೋಡಿದ್ರೆ ಫುಲ್ಲು ಮಳೆ. ನೀವು ಹೇಳ್ಬೋದು ಈ ಮಳೆಯಲ್ಲಿ ಸುಮ್ಮನೆ ಮನೇಲಿರೋದು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಈ ಹಸುಗಳೆಲ್ಲ ಇದೆಯಲ್ಲ, ದನಗಳು, ಅದನ್ನೆಲ್ಲ ಕೊಟ್ಟಿಗೆಗೆ ಹಾಕಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹಸುಗಳೆಲ್ಲ ನಮ್ಮದಲ್ಲ, ಬೇರೆಯವ್ರದ್ದು. ಬಟ್ ಅವರಿಲ್ಲ ಮನೇಲಿ, ಸೊ ಅದಕ್ಕೋಸ್ಕರ ನಮ್ಗೆ ಹೇಳಿದ್ದಾರೆ ಹಸುಗಳನ್ನೆಲ್ಲ ಕೊಟ್ಟಿಗೆಗೆ ಹಾಕೋಕ್ಕೆ. ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಓಡೋಣ ಅನ್ನೋಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಬಟ್ ಏನು ಮಾಡೋದು, ಕೆಲಸ ಮಾಡಬೇಕಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಈ ಹಸುಗಳನ್ನೆಲ್ಲ ಕೊಟ್ಟಿಗೆಗೆ ಹೋಗಿ ಕಟ್ಟಬೇಕಲ್ಲ. ಸೊ ಅದಕ್ಕೋಸ್ಕರ ಮಳೆ ಆದರೂ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೀವು ನಮ್ಮ ಜೊತೆ, ಚೆನ್ನಾಗಿರುತ್ತೆ ಅಡ್ವೆಂಚರು. ಇವತ್ತು ಈ ಬೇಸಿಗೆಯಲ್ಲಿ ಒಳ್ಳೆ ಮಳೆ ಬೇರೆ ಬರ್ತಾ ಇದೆ. ನೋಡಿ ಸುತ್ತಮುತ್ತ ಫುಲ್ಲು ಸಕ್ಕತ್ತಾಗಿದೆ. ಸೆಕೆಗೆ ಸಾಕಾಗಿ ಹೋಗ್ಬಿಟ್ಟಿತ್ತು, ಸೆಕೆ ಇತ್ತು ಸಾಕಾತು. ಸೊ ಇವಾಗ ಒಳ್ಳೆ ಮಳೆ ಬಂದ್ಬಿಟ್ಟು ಒಳ್ಳೆ ತಂಪಾಯಿತು, ಚೆನ್ನಾಗಾಯಿತು. ನನಗಂತೂ ಸೆಕೆಗೆ ಯಾವ್ದಾದ್ರು ಒಳಗೆ ಹೋಗ್ಬಿಟ್ಟು ಬೀಳೋಣ ಅಂತ ಅನಿಸ್ತಾ ಇತ್ತು. ಬಟ್ ಅಷ್ಟರಲ್ಲಿ ಒಳ್ಳೆ ಮಳೆ ಬಂತು, ಖುಷಿ ಆಯಿತು. ಸೊ ಇವಾಗ ಬನ್ನಿ, ಮಳೆ ನೋಡಿ ಜೋರೇ ಆಗ್ತಾಯಿದೆ. ಎಲ್ಲ ಹೋಗ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ. ಎಲ್ಲ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ನೋಡಿದ್ರೆ ಮಳೆಗಾಲ ಅನ್ಕೋತಾರೆ, ಬಟ್ ಇದು ಬೇಸಿಗೆಗಾಲ. ಬೇಸಿಗೆಗಾಲದಲ್ಲಿ ನೋಡಿ ಹೆಂಗಾಗಿದೆ ಅಪ್ಪ. ಈ ಥರ ಮಳೆ ಮಳೆಗಾಲದಲ್ಲಿ ಈ ಥರ ಮಳೆ ಬರೋಲ್ಲ ಅಪ್ಪ. ನೋಡಿ ಎಲ್ಲ ಹುಷಾರಾಗಿ ಜಾರಬೇಡಿ ಯಾರು. ನೋಡಿ ನಾನು, ಬಾಬು ದೊಡ್ಡಪ್ಪ, ಅಶ್ವಿನಕ್ಕ, ಭರತ್, 4 ಜನ ಹೋಗ್ತಾ ಇದ್ದೀವಿ. ನೋಡಿ ಇದೆ ಮನೆ, ಸಕ್ಕತ್ತಾಗಿರುತ್ತೆ ಈ ಮಳೆಯಲ್ಲಿ. ಇವಾಗ ಗದ್ದೆ ತೋರಿಸ್ತೀನಿ ನಿಮಗೆ, ಹಸುಗಳು ಗದ್ದೆ ಎಲ್ಲ ತೋರಿಸ್ತೀನಿ. ಕರ್ಕೊಂಡು ಬಂದಿರ್ಬೇಕು ನೋಡೋಣ. ನೀರು ನೋಡಿ ಹೆಂಗೆ ಬರ್ತಾ ಇದೆ. ಮಳೆ ನಿಲ್ತಾನೆ ಇಲ್ಲ, ಜೋರಾಗ್ತಾ ಇದೆ. ನಾನು ಬೇರೆ ಮೊಬೈಲ್ ಬೇರೆ ಚಂಡಿ ಆಗ್ತಾ ಇದೆ. ನೋಡೋಣ ವಿಡಿಯೋ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಬಟ್ ಒಂದು ಮಾಡ್ತಾಯಿದ್ದೀನಿ ಸುಮ್ಮನೆ, ಚೆನ್ನಾಗಿರುತ್ತೆ ಅಂತ. ಬನ್ನಿ ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡಿ ಸುತ್ತ ಕಾಫಿ ತೋಟ. ಮಳೆ ಈಗ ಒಂಚೂರು ಕಮ್ಮಿ ಆಯಿತು, ಬಟ್ ಆದರೂ ಬರ್ತಾನೆ ಇದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಇದು ಜಾಗ. ಸುತ್ತ ಕಾಫಿ ತೋಟ, ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಟರ್ಕಿ ಕೋಳಿ, ಆಮೇಲೆ ಇದು ಗೂಸ್, ಬಾತುಕೋಳಿ ಎಲ್ಲ ಇದೆ. ತೋರಿಸ್ತೀನಿ ನಿಮಗೆ, ಕಾಣಿಸ್ತಾ ಇದೆಯಾ ನೋಡಿ. ಅಲ್ಲಿ ನಾಯಿಗಳು ಸಿಕ್ಕಾಪಟ್ಟೆ ಇದೆ, ಬೊಗಳ್ತಾ ಇದ್ದಾವೆ. ಇವ್ರ ಮನೇಲಿ ನೋಡಿ ಎಷ್ಟು ನಾಯಿಗಳಿದೆ ಅಪ್ಪ. ಓ ಸಮಾಧಾನ. ನೋಡಿ ನೀರು ಹೆಂಗೆ ಹರಿತಾ ಇದೆ. ಇಲ್ಲಿ ನೋಡಿ ಬಾತುಕೋಳಿ, ಕೋಳಿ, ಇದೆಲ್ಲ ಹಬ್ಬ. ಮಳೆ ಬಂತಲ್ಲ ಹಬ್ಬ, ಸಕ್ಕತ್ತಾಗಿದೆ ನೋಡಿ ಬಾತುಕೋಳಿಗಳು. ಜೇನು ಪೆಟ್ಟಿಗೆ, ಬಾತುಕೋಳಿ, ಟರ್ಕಿ ಕೋಳಿ, ಅದು ಗೂಸ್ ನೋಡಿ, ಟರ್ಕಿ ಕೋಳಿ. ಪಪ್ಪಾಯ ನೋಡಿ ಸಕ್ಕತ್ತಾಗಿದೆ. ಟರ್ಕಿ ಸಕ್ಕತ್ತಾಗಿದೆಲ್ಲ ನೋಡಿ. ಅದೇ ಗದ್ದೆ, ಅದು ಕಾಣಿಸ್ತಾ ಇರೋದೇ ಗದ್ದೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗದ್ದೆ ನೋಡಿ. ಅದೇ ಗದ್ದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗದ್ದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಕೊಟ್ಟಿಗೆ. ಅಲ್ಲಿಗೆ ತೊಗೊಂಡೋಗಿ ಕಟ್ಟಬೇಕಾಗಿತ್ತು.
ಬಟ್ ಏನಾಯಿತು ಅಂದರೆ ಅವ್ರು ಆಲ್ರೆಡಿ ಕಟ್ಬಿಟ್ಟವ್ರಂತೆ. ಮಳೆ ಜೋರಾಗಿ ಬಂತಲ್ಲ, ಅದಕ್ಕೆ ಹಸುಗಳೇ ಅದಾಗದೇ ಬಂದ್ಬಿಡ್ತಂತೆ. ಸೊ ಅದಕ್ಕೋಸ್ಕರ ಅವರೇ ಕಟ್ಬಿಟ್ಟವ್ರೆ. ಸೊ ನಮ್ಮ ಕೆಲಸ ಇಲ್ಲ ಇವಾಗ. ಇದು ಮನೆ ಸಕ್ಕತ್ತಾಗಿದೆ ಮನೆ. ಸುತ್ತ ಫಾರ್ಮ್ ಹೌಸ್ ಇದು. ನಾವು ಮೊಟ್ಟೆ ತರೋಕ್ಕೆಲ್ಲ ಇಲ್ಲಿಗೆ ಬರೋದು. ಅಲ್ಲಿ ಕೋಳಿ ಫಾರ್ಮ್ ಇದೆ, ನಾನು ವೀಡಿಯೋ ಮಾಡಿದ್ದೆ ಕೋಳಿ ಫಾರ್ಮ್ದು, ಅದೇ ಜಾಗ ಇದು. ಮಿಷನ್ ಫೇಲ್ ಆಯ್ತಾ? ಮಿಷನ್ ಫೇಲ್. ಏನಕ್ಕೋಸ್ಕರ ಬಂದಿದ್ದು? ಬಂದಿರೋದಕ್ಕೆ ಆಗ್ಲಿಲ್ಲ. ನಾವು ಮಳೆ ಬಂದ್ಬಿಡ್ತು ಅದಕ್ಕೆ. ಮಳೆ ಬರೋದು ಅದಕ್ಕಿಂತ ಮುಂಚೆನೆ ಹಸುಗಳು ಬಂದ್ಬಿಟ್ಟಿದೆ. ಅದೇ ಬಂದ್ಬಿಟ್ಟಿದ್ಯಾ ಮಳೆ ಬಂತು ಅಂತ? ಹೌದು. ಹಸುನಕ್ಕ ಯಾವತ್ತೂ ಮರೆಯಲ್ಲ ಅದನ್ನ. ಸರಿಯಾಗಿ ರೆಕಾರ್ಡ್ ಬೇರೆ ಆಗಿದೆ ಅದು. ಆದ್ರೆ ನೀನ್ ಜಾರಾದ್ ಕ್ಲೀನಾಗಿ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ. ಅದೇ ಮಳೆ ಬಂತು ಅಂತ ಅದು ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬಿಟರ್ ಲಕ್ ನೆಕ್ಸ್ಟ್ ಟೈಮ್. ನಾಳೆ ನಾವೇ ಹೋಗೋಣ ಅಂದ್ರೆ ಸುಮ್ಮನೆ ಅವ್ರಿಗೆ ಹೆಲ್ಪ್ ಮಾಡತ್ತಾರ. ರೈಟ್ರ್ ಅಂಕಲ್ಗೆ ಹೇಳ್ಬಿಟ್ಟು ಇವತ್ತು ಅವ್ರು ಇರಲ್ಲ ಅಂತ. ಮಣಿ ಹಾಲು ಕರೆಯೋದಲ್ಲ ಅವ್ರೆ. ಇವನು ಅವಾಗಲಿಂದ ಜಾರ್ತಾವನೆ. 3 ದಿವಸದಿಂದ ಕರೆದಿಲ್ಲ. 6 ಲೀಟ್ರು ಕರೆಯೋರೇ ಇಲ್ವಂತೆ ಹಾಲು. ಅವ್ರು ಯಾರೋ ಗೊತ್ತಿಲ್ಲ, ಅವರು ಇಲ್ಲ ಅನ್ಸುತ್ತೆ, ಎಲ್ಲೋ ಹೋಗಿರ್ಬೇಕು. ಅವರು ಕಾಣಿಸ್ಲಿಲ್ಲ. ಎಲ್ಲದಕ್ಕೂ ಇರ್ಬೇಕಪ್ಪ. ಏನೋ ಅದು ಬೆಳಿಗ್ಗೆ ಬಂದು ಆ ಟೈಮಿಗೆ ಕರಿಬೇಕಲ್ಲ. 6 ಲೀಟ್ರು ಕರಿಯೋದು ಮಿಸ್ ಆಯ್ತಂತೆ. ನೀವು ಬರ್ತಾ ಇದ್ದೀರಿ. ನಾಯಿ ಓಡಿಸ್ತಾವ್ರೆ. ಹಸು ಸಿಕ್ಕಿಲ್ಲ ಅದಕ್ಕೆ ನಾಯಿ ಹೊಡಿತಾ ಇದ್ದಾರೆ. ಹಸುಗಳನ್ನ ಹೊಡಿಯೋಕ್ಕಾಗಲಿಲ್ಲ ಅದಕ್ಕೆ ನಾಯಿನ ಹೊಡಿತಾ ಇದ್ದಾರೆ. ನೋಡಿ ಇಲ್ಲೊಂದು ಇದ್ದಾನೆ, ಹೋಗ. ಅನ್ಫಾರ್ಚುನೇಟ್ಲಿ ಇವತ್ತು ಹಸುಗಳನ್ನ ಹೊಡೆದು ಕೊಟ್ಟಿಗೆ ಕಟ್ಟಾಕೋಕ್ಕಾಗಲಿಲ್ಲ, ಯಾಕಂದರೆ ಅವೇ ಬಂದ್ಬಿಟ್ಟಿತ್ತು. ಸೊ ನಾನು ಏನೇನೋ ಅಂದ್ಕೊಂಡಿದ್ದೆ, ಹೋಗಿ ಗದ್ದೆಲೆಲ್ಲ ವಿಡಿಯೋ ಮಾಡಬೇಕು, ಹಸುಗಳನ್ನೆಲ್ಲ ಹೊಡ್ಕೊಂಬರ್ಬೇಕು, ಚೆನ್ನಾಗಿರುತ್ತೆ ಅಂತ. ಬಟ್ ಇವತ್ತು ಆಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನೋಡೋಣ. ನಾಳೆ ಅಕಸ್ಮಾತ್ ಅವ್ರೇನಾದ್ರು ಬಂದಿಲ್ಲ ಅಂದರೆ, ಅಥವಾ ನೋಡೋಣ ಅವ್ರು ಕೇಳಿಬಿಟ್ಟು ನಾಳೆ ಮತ್ತೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಅಕಸ್ಮಾತ್ ಹೋದರೆ ಅದರಲ್ಲಿ ಇದೇ ವಿಡಿಯೋದಲ್ಲಿ ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ, ಹಸುಗಳು ಕಟ್ಟಾಕೋದು, ಹೊಡಿಯೋದು ಎಲ್ಲ ಹೆಂಗೆ ಏನೇನು ಅಂತ. ಸೊ ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಿಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಟಾಟಾ, ಬಾಯ್. ನೋಡಿ ಟೈಗರ್ ಆ್ಯಂಡ್ ಫ್ರೆಂಡ್ಸ್, ಟೈಗರ್ ಮತ್ತು ಅವ್ರ ಫ್ರೆಂಡ್ಸು ಏನೋ ನೋಡಿ ಅವರಿಬ್ಬರು ಫ್ರೆಂಡ್ಸು.